ನಮಸ್ಕಾರ ಜಗನ್ ಸರ್. ನಮಸ್ತೆ ಶೆಟ್ಟಿಯವರೇ. ಹೇಗೆ ಇವತ್ತು ಭಾರಿ ಆನೆಗಳಿಗೆ ವಿಶೇಷ ದಿವಸ, ಅದರಲ್ಲೂ ವಿಶೇಷವಾಗಿ ಇವತ್ತು ವೀರನ ಹೊಸಳ್ಳಿಯಲ್ಲಿ ಗಜಪಯಣ, ಭಾರಿ ಸಂಭ್ರಮಾಚರಣೆ, ದುಃಖನೂ ಇದೆ ಸಂಭ್ರಮನೂ ಇದೆ. ಪ್ರತಿ ಸಾರಿ ಹೋಗುವಂತ ಅಭಿಮನ್ಯು ಈ ಸರಿ ಗೈರಾಗಿದ್ದಾರೆ. ಅದಕ್ಕೆ ವಿಶೇಷವಾಗಿ ಇವತ್ತು ಬೀಳ್ಕೊಡು ಸಮಾರಂಭ ಇತ್ತು. ಏನ್ ಸರ್ ಇವತ್ತು ಬೀಳ್ಕೊಡುಗೆ ಕೊಟ್ಟು ಮೈಸೂರು ಕಡೆ ಹೋಯ್ತಾ ಅಭಿಮನ್ಯು, ಅಥವಾ ಮತ್ತಿಗೋಡಿ ಹೋದ್ರ ಅಭಿಮನ್ಯು ಹಾಗೆ ವಸಂತ್ ಅವರು? ಏನ್ ಸರ್ ಏನೇನಾಯ್ತು ಕಾರ್ಯಕ್ರಮ, ಯಾರು ಬಂದಿದ್ರು ಸರ್? ನಿನ್ನೆ ಸಂಜೆ ಎಂದಿನಂತೆ ನಮ್ಮ ಅಭಿಮನ್ಯು ಮತ್ತಿಗೂಡು ಕ್ಯಾಂಪಿನಿಂದ ವೀರನಿವಾಸಲಿ ಕಡೆ ಪ್ರಯಾಣ ಬೆಳೆಸ್ತದೆ. ಎಂದಿನಂತೆ ಇಂದು ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿಸಿ ಅಲಂಕಾರ ಮಾಡಿ ಅಭಿಮನ್ಯುವನ್ನ ವಿಶೇಷವಾಗಿ ಮಾಡ್ಕೊಳ್ತಾರೆ. ಎಲ್ಲ ಆನೆಗಳು ಏನು ನಮ್ಮ ಒಂದು ಕ್ರಿಕೆಟ್ ಪ್ಲೇಯರ್ಗೆ ಮಾಡುವಂತ ಒಂದು ಫೈನಲ್ ಲಾಸ್ಟ್ ಮ್ಯಾಚ್ ಆಡುವಂತ ಕ್ರಿಕೆಟ್ ಪ್ಲೇಯರ್ಗೆ ಯಾವ ರೀತಿ ಒಂದು ಸನ್ಮಾನ ಮಾಡ್ತಾರೆ, ಕೊಡುಗೆ ಸಮಾರಂಭ. ಹೌದೌದು, ಸೆಂಡ್ ಆಫ್ ನೀಟಾಗಿ ಮಾಡಿದ್ದಾರೆ. ಯಾವುದೇ ಆನೆಗಳಿಗೆ ಈ ತರದ ಒಂದು ಬೀಳ್ಕೊಡುಗೆ ಸಮಾರಂಭ ಸಿಕ್ಕಿಲ್ಲ. ಅದರಲ್ಲಿ ಈ ತರದ ಒಂದು ಸೆಂಡ್ ಆಫ್ ನ ಪಡೆದಿದ್ದು ಅಭಿಮನ್ಯು ಒಂದೇ ಅಂತ ನಾನು ತಿಳ್ಕೊಂಡಿದ್ದೀನಿ ಶೆಟ್ರೆ. ನಮಗೆ ಇಲ್ಲಿ ಸಂತೋಷ ದುಃಖ ಅಂತ ಹೇಳಿದ್ರೆ ದುಃಖ ಇದೆ, ದುಃಖ ಇಲ್ಲ ಅಂತಲ್ಲ, ಇರೋದ್ರಲ್ಲಿ ನಾವು ಸಂತೋಷನೇ ಪಡಬೇಕು. 1995ರಿಂದ 2025ರವರೆಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಒಂದು ಕಾರ್ಯಾಚರಣೆ ಆಗಲಿ, ಒಂದು ಯಾವುದೇ ನಿಯೋಜಿಸಿದಂತ ಯಾವುದೇ ಒಂದು ಕೆಲಸವನ್ನ, ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ 300 ಕಾರ್ಯಾಚರಣೆ ಮಾಡಿದೆ ಅಂತ ತಮಗೂ ಗೊತ್ತು. ಹೌದು, ಅದರಲ್ಲಿ ಒಂದು 100 ಹುಲಿ ಕಾರ್ಯಾಚರಣೆನೇ ಮಾಡಿದೆ. ಹೌದು, ಇನ್ನೊಂದು 200ವರೆಗೆ ಆನೆ ಕಾರ್ಯಾಚರಣೆನೂ ಮಾಡಿದೆ. ಆದ್ರೆ ಸರ್ ಇವತ್ತು ಈಗ ವೀರನ್ ಹೊಸಳ್ಳಿಯಲ್ಲಿ ಫಾರೆಸ್ಟ್ ಗೇಟ್ ಒಳಗೆ ಅಂದ್ರೆ ಅವ್ರದ್ದು ಪೂಜೆ ನಡೆಸ್ತಾರಲ್ಲ, ಅದು ಒಳಗೆ ಮಾಡ್ತಾರೆ ಪೂಜೆ. ಈಗ ಪೂಜೆ ಇಲ್ಲ ಇಲ್ಲ ಇಲ್ಲ, ಅದು ಗೇಟಿದ ಹೊರಗೆ ಬಂದು ಪೂಜೆ ನಡೆಯುತ್ತೆ. ಗೇಟ್ ಒಳಗಡೆ ಆನೆ ಆಚೆಗಿರುತ್ತೆ, ಅರಣ್ಯದ ಒಳಗಡೆ ಇರುತ್ತೆ. ಪೂಜೆ ನಡೆಯುವಂಥ ಸಂದರ್ಭ ಗೇಟಿಂದ ಹೊರಗೆ ಬಂದು ಮುಖ್ಯ ಎಂಟ್ರೆನ್ಸ್ ಹತ್ರ ಇರುತ್ತೆ. ಅದೇ ಏನು ಕಳೆದ ವರ್ಷ ನಡೀತು ಅದೇ ರೀತಿ ಈ ವರ್ಷ ನಡೆದಿದೆ. ನಾಳೆ ಬಂದಾಗ ಪೂಜೆಗೆ ಅಡೆತಡೆಗಳಾಗಬಾರ್ದು, ನೂಕುನುಗ್ಗಲಾಗಬಾರ್ದು. ಇದರಿಂದ ಅಲ್ಲೊಂದು ಎರಡನೇ ಒಂದು ಚಿಕ್ಕ ಒಂದು ಬ್ಯಾರಿಕೇಡ್ ಹಾಕ್ಬಿಟ್ಟು ಅದರೊಳಗೆ ಪೂಜೆ ಮಾಡ್ತಾರೆ. ಪೂಜೆಗೆ ನಮ್ಮ ವಿಶೇಷವಾಗಿ ಮಹೇಂದ್ರ, ಏಕಲವ್ಯ, ಕಾವೇರಿ, ಗೋಪಿ, ಮತ್ತೆ ಶ್ರೀರಾಮ, ಧನಂಜಯ, ಶ್ರೀಕಂಠ, ಏಕಲವ್ಯ ಆನೆಗಳು ನಿಂತ್ಕೊಂಡಿದ್ದಾವೆ. ಇವರೆಲ್ಲ ಲೈನ್ ಹಿಡಿದು ನಿಂತ್ಕೊಂಡಿದ್ರು. ಅಭಿಮನ್ಯು ಎಲ್ಲಿ ನಿಂತ್ಕೊಂಡಿದ್ದ ಸರ್? ಅಭಿಮನ್ಯು ಇವೆಲ್ಲ ನಿಂತ್ಕೊಂಡಾಗ ಅಭಿಮನ್ಯು ಸೆಂಟ್ರಲ್ ಎಲ್ಲರಿಗೂ ಮಧ್ಯದಲ್ಲಿ ನಿಂತಿದ್ದ. ಐದನೇ ಆನೆ ನಿಂತ್ಕೊಂಡಿದ್ದ ಸೆಂಟ್ರಲ್ಲಿ. ಕ್ಯಾಪ್ಟನ್ ಮತ್ತೆ ಕ್ಯಾಪ್ಟನ್ ಅದೇ ರೀತಿ ಒಳ್ಳೆ ಸಕಲ ಗೌರವ ಕೊಟ್ಟಿದ್ದಾರೆ. ಅದರಲ್ಲಿ ಎರಡು ಮಾತೇನಿಲ್ಲ. ನಾ ಹೇಳಿದ್ನಲ್ಲ ಆಗ್ಲೇ, ಯಾವುದೇ ಆನೆಗಳಿಗೆ ಈ ತರದ ಒಂದು ಬೀಳ್ಕೊಡುಗೆ ಮಾಡ್ಲಿಲ್ಲ. ಇದಾದ ಮೇಲೆ ಕ್ಯಾಪ್ಟನ್ ನಿಂತ್ಕೊಂಡಿದ್ರು. ಆ ನಂತರ ಅಲ್ಲಿ ವಸಂತ್ ಅವ್ರದ್ದು ಹೇಗಿತ್ತು, ಅಪ್ಪುಗೆ ಅದರೊಟ್ಟಿಗೆ ಮಾತು ಇದು ಹೇಗಿತ್ತು ಇವತ್ತು? ವಸಂತ ಆಗ್ಲಿ ಅಭಿಮನ್ಯು ಆಗ್ಲಿ ನಾವು ದಸರಾಕ್ಕೆ ಹೋಗೋದು ಬಿಡೋದು ಆ ತರದ ಮೂಡೇ ಇತ್ತಿಲ್ಲ. ವಸಂತನಿಗೂ ತುಂಬಾ ಖುಷಿಯಲ್ಲೇ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಕಾರ್ಯಾಚರಣೆಗಳನ್ನ ಮಾಡಿ ಬಂದಿದ್ದು. ವಸಂತರಿಗೇನೋ ದಸರಾ ಹೊಸದೇನಲ್ಲ, 35 ವರ್ಷಗಳ ಸೇವೆ ಕೊಟ್ಟಿದ್ದಾರೆ. ಅವ್ರು ಲಾಸ್ಟ್ ಇಯರ್ ನಾನು ಇರುವಾಗ ಹೇಳ್ದ, ಎಲ್ಲ ಮಾಡಲಿ ಅಣ್ಣ, ನಾನು ಎಲ್ಲ ಥರದಲ್ಲೂ ಮಾಡಿದ್ದೀನಿ, ಹೊಸ ಆನೆಗಳು ಬರಲಿ, ಎಲ್ಲರೂ ಬೆಳಿಬೇಕು, ಎಲ್ಲರೂ ಚೆನ್ನಾಗಾಗಬೇಕು, ಎಲ್ಲ ನಮ್ಮ ಆನೆಗಳೇ ಅಂತೇಳಿ ನನಗೆ ಹೇಳಿದ. ಇವತ್ತು ನನಗೆ ಸಿಕ್ಕಿದಾಗಲೂ ಹೇಳಿದ್ದು, ಖುಷಿ ಇದೆ, ಹ್ಯಾಪಿಯಾಗಿದ್ದೀನಿ ಅಣ್ಣ, ನಾನು ಸಂತೋಷವಾಗಿದ್ದೀನಿ, ನನಗೇನು ಬೇಜಾರೇನಿಲ್ಲ, ದುಡಿದಿದ್ದೀನಿ ಇಲ್ಲಿ ಗಂಟ, ನನಗೆ ಒಳ್ಳೆ ಒಂದು ಪುರಸ್ಕಾರನೂ ಸಿಕ್ಕಿದೆ, ಖುಷಿಯಾಗಿದ್ದೀನಿ, ಮುಖ್ಯಮಂತ್ರಿಗಳ ಚಿನ್ನದ ಪದಕನೂ ತಗೊಂಡಿದ್ದೀನಿ, ಎಲ್ಲ ಥರದಲ್ಲೂ ನನ್ನ ಸೇವೆ ಅರಣ್ಯ ಇಲಾಖೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳೋ ಮಾತನ್ನ. ಇವತ್ತು 8 ಆನೆಗಳು ಮೊದಲನೇ ಪಂಕ್ತಿಯಲ್ಲಿ 8 ಆನೆಗಳು ಮೈಸೂರು ಹೋಗ್ತವೆ. ಹೌದೌದು. 8ರಲ್ಲಿ ಅಭಿಮನ್ಯು ಎಲ್ಲಿದ್ದ ಸರ್? ಅಭಿಮನ್ಯು 8ರಲ್ಲಿ ಅಭಿಮನ್ಯು ಏನು ನಾವು ಮಾಡುವಂತ ಸ್ಟೇಜಿಗೆ ಹೋಗೋದಿಗೆ ಅಭಿಮನ್ಯು ರಸ್ತೆಯಲ್ಲಿ ನಡಿಬೇಕಾದ್ರೆ ಫಸ್ಟ್ ಅಭಿಮನ್ಯು. ಹೌದು, ಆತನ ಹಿಂದೆ ಬಾಕಿ ಆತನ ಶಿಷ್ಯಂದ್ರು ಅಂತ ಹೇಳ್ಬೋದು. ಕಾನ್ವೆ. ಯಾಕಂತ ಹೇಳಿದ್ರೆ ಅಲ್ಲಿ ಮಹೇಂದ್ರ ಇರ್ಬೋದು, ಅಥವಾ ಏಕಲವ್ಯ ಇರ್ಬೋದು, ಧನಂಜಯ ಇರ್ಬೋದು, ಪ್ರಶಾಂತ ಇರ್ಬೋದು, ಎಲ್ಲ ಅಭಿಮನ್ಯು ಶಿಷ್ಯಂದ್ರೆ ಎಲ್ಲ ಅಭಿಮನ್ಯು ಕ್ಯಾಪ್ಚರ್ ಮಾಡಿದ ಆನೆಗಳೇ ಇವತ್ತು ದಸರಾ ಮಾಡ್ತಿದ್ದಾವೆ. ಅಂದ್ರೆ ಅಭಿಮನ್ಯು ಆ ಸಮಯದಲ್ಲಿ ಕಾರ್ಯಾಚರಣೆ ಸಮಯದಲ್ಲಿ ಹಿಡಿದಂತ ಆನೆಗಳೇ ಈ ಬಾರಿ ಮೈಸೂರಿಗೆ ಹೋಗ್ತಾ ಇದೆ ದಸರಾಗೆ. ಹೌದು ಹೌದು ಹೌದು, ಹೆಣ್ಣಾನೆಗಳನ್ನ ಬಿಟ್ಟು. ಅದೇ ಹೆಣ್ಣಾನೆಗಳನ್ನ ಬಿಟ್ಟು ಎಲ್ಲ ಗಂಡಾನೆಗಳು. ಹೌದು ಹೌದು. ಅಲ್ಲಿಂದ ಸರ್ ನೇರವಾಗಿ ಮಂತ್ರಿಗಳ ಏನು ಒಂದು ಇವತ್ತು ಪ್ರಶಸ್ತಿ ಎಲ್ಲ ಕೊಡ್ತಾರೆ, ಅಲ್ಲಿಗೆ ಸ್ಟೇಜ್ ಹೋಗುತ್ತೆ ಆನೆಗಳೆಲ್ಲ. ಹೌದು, ಅಲ್ಲಿ ಒಂದು ತಗೊಂಡು ಆ ನಂತರ ಲೆಫ್ಟ್ ತಗೊಂಡು ಅಲ್ಲಿ ಸೈಡ್ ನಿಲ್ಲಿಸ್ತಾರೆ. ಇನ್ನೊಂದು ನಾನು ಕೇಳ್ಬೇಕಂತ ಹೇಳಿದ್ರೆ, ಮಹೇಂದ್ರ ಮತ್ತೆ ಧನಂಜಯ
ಹಾಗೆ ಪ್ರಶಾಂತ್ ಮಧ್ಯ ಭಾರಿ ದೊಡ್ಡ ಪೈಪೋಟಿ ಈ ಬಾರಿಯ ಅಂಬಾರಿ ಹೊರ ಆನೆ ಅಂತೇಳಿ. ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಅನುಭವದಲ್ಲಿ? ನನ್ನ ಅನುಭವದಲ್ಲಿ ಏಕಲವ್ಯನೂ ಇದೆ, 4 ಆನೆಗಳಿದ್ದಾವೆ. ಚಟ್ರೆ ನಿಮಗೆ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಂಬಾರಿ ಆನೆ ಯಾವುದು ಅಂತ ಇಲ್ಲಿವರೆಗೆ ನಿಗದಿಯಾಗಿಲ್ಲ. ಇಲ್ಲಿ ನಮಗೆ ಆ ಆನೆ ಈ ಆನೆ ಅಂತೇಳಿ ನಾವು ಹೇಳ್ಕೋಬಹುದು ಅಷ್ಟೇ, ಯಾವುದೇ ಕಾರಣಕ್ಕೆ ಆ ತರದಲ್ಲಿ ಆಗಲ್ಲ. ಯಾವ ಆನೆ ಮರಳು ಮುಟ್ಟೆ 1200 kg ಅಷ್ಟು ತೂಕ ಭಾರವನ್ನು ಹೊತ್ತು ಹೆಚ್ಚು ಸಮಯ ಕಳೆಯುವಂತ ಆನೆಗೆ ಈ ಭಾಗ್ಯ ಸಿಗುತ್ತೆ. ಇಲ್ಲಿ ಈ ಆನೆ ಆ ಆನೆ ಅಂತ ಸೆಲೆಕ್ಟ್ ಮಾಡಕ್ ಆಗಲ್ಲ. ಧನಂಜಯ ಹೋದ ಸರಿ ವೇಟ್ ಇದೆಲ್ಲ ಅದನ್ನ ತಗೊಂಡು ಹೋಗೋದ್ರಲ್ಲಿ ಸಕ್ಸಸ್ ಆಗಿತ್ತು ಧನಂಜಯ. ಎಲ್ಲ ಆನೆಗಳು ಸಕ್ಸಸ್ ಆಗಿವೆ, ಒಂದೊಂದಲ್ಲ, ಧನಂಜಯ ಅಂತಲ್ಲ, ಎಲ್ಲ ಆನೆಗಳು ಸಕ್ಸಸ್ ಮಾಡಿದಾವೆ. ಆ ಸಕ್ಸಸ್ ಈ ಭಾರ ಏನು ಬರುತ್ತೆ ಇಷ್ಟು ಭಾರನ ಆಗ ಒತ್ತಿರೋದಿಲ್ಲ. ಈಗ ಸರಿಯಾಗಿ 1200 kg ಅಷ್ಟು ಭಾರ ಬರುವಂತ ಒಂದು ತಾಲೀಮ್ ನಡೀತದೆ. ಈಗ 4 ಆನೆಗಳ ಮಧ್ಯೆ ಪೈಪೋಟಿ ನಡೆಯುತ್ತೆ. ಯಾವ್ದು? ಮಹೇಂದ್ರ, ಧನಂಜಯ, ಏಕಲವ್ಯ, ಪ್ರಶಾಂತ. ಆದ್ರೆ ಏಕಲವ್ಯ ಇಲ್ಲಿ ಒಂದು ವಿಷಯ ಸರ್, ಫಸ್ಟ್ 2024ರಲ್ಲಿ ಪಟಾಕಿಗೆ ಬೇರೆ ಹೆದರಿ ಬಿಟ್ಟಿತ್ತು, ಅವಾಗ ಭಾರಿ ಸುದ್ದಿ ಆಗಿತ್ತು. ಇಲ್ಲ, ಪಟಾಕಿಗೆ ಎದುರಂತ ಆನೆ ಅಲ್ಲ ಏಕಲವ್ಯ. ಎಲ್ಲ ಆನೆಗಳು ಸಾಮಾನ್ಯ ಸಡನ್ ಆಗಿ ಇದು ಮಾಡೋದಿಗೆ ಒಂದು ಇದಾಗುತ್ತೆ. ಇನ್ನು ಆ ಥರದ್ದೇನಿಲ್ಲ, ಆ ಥರದ ಇದೇನು 4 ಆನೆಗಳಲ್ಲೂ ಇಲ್ಲ. ಸಣ್ಣ ಪುಟ್ಟ ಭಯ ಸ್ಟಾರ್ಟಿಂಗ್ ಇರುತ್ತೆ, ಅದು ಹೋಯ್ತಾ ಅಭ್ಯಾಸ ಆಗುತ್ತೆ. ಏಕಲವ್ಯ ಫಸ್ಟ್ ಟೈಮ್ ನನ್ನ ಲೆಕ್ಕದಲ್ಲಿ ಅದೇ ತೀವ್ರ ಪೈಪೋಟಿ ಅಂತ ಹೇಳಿದ್ರೆ ಈಗ 4 ಆನೆಯಲ್ಲಿ ಪ್ರಶಾಂತನಿಗೆ ಅಂತ ಹೇಳಿದ್ರೆ ಮಂಗಳೂರು ಪಿಲಿಕುಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಫಾರಿ ಆಗಿದ್ದಂಥ ಆನೆ ಆಗಿತ್ತು. ಅದು ಭಾರ ಬರುವಂತ ಆನೆನೇ ಅಲ್ವಾ, ನಿಮಗೆ ಗೊತ್ತಿರುವ ಹಾಗೆ. ಅದು ಒಂದು. ಧನಂಜಯನು ಹೈಟ್ ಇರೋದ್ರಲ್ಲಿ ಅಲ್ಲಿ ಸೇರಿರುವ ಆನೆಯಲ್ಲಿ ಧನಂಜಯ ಒಳ್ಳೆ ಹೈಟ್ ಇದೆ, ಒಳ್ಳೆ ಲೆಂತ್ ಇದೆ. ಮೇ ಬಿ ಪ್ರಶಾಂತ ಧನಂಜಯ ಮಧ್ಯೆ ಒಂದು ತೀವ್ರ ಪೈಪೋಟಿ ಬರ್ಬೋದಾ ಅಂತ ನನ್ನ ಒಂದು ಅನಿಸಿಕೆ, ವೈಯಕ್ತಿಕ ಅನಿಸಿಕೆ. ಹೇಳಿದಲ್ಲ, ನನ್ನ ವೈಯಕ್ತಿಕವಾಗಿ ನಾನು ನೋಡಿದ ಆನೆಗಳ ಮಟ್ಟಿಗೆ ಅಲ್ಲಿ. ಯಾಕಂದ್ರೆ ನೀವು ಸ್ವತಃ ಅದೇ ಕಾಡಿನಲ್ಲಿರೋರು, ಮತ್ತಿಗೋಡಿನ ಕಾಡಿನಲ್ಲಿ, ಹೀಗಾಗಿ ನಿಮ್ಗಂತೂ ನೀವು ಆನೆಗಳನ್ನ ದಿವಸ ಮನೆ ಪಕ್ಕದಲ್ಲೇ ನೋಡ್ತೀರಾ. ಹೌದು. ಹೀಗಾಗಿ ನಿಮಗೂ ಆನೆಗೂ ದೊಡ್ಡ ಮಟ್ಟದ ಸಂಬಂಧ. ಹಾಗೆ ಸರ್, ಏನ್ ಸರ್ ಭಾರಿ ಜನ ಸೇರಿದ್ರಲ್ಲ, ಏನಿದು? ಅಭಿಮನ್ಯನ ನೋಡ್ಲಿಕ್ಕೋಸ್ಕರ ಅಷ್ಟೊಂದು ಜನ ಸೇರಿದ್ದಾರೆ, ಸಾವಿರಾರು ಜನ ಸೇರಿದ್ರು. ಅದರಲ್ಲಿ ಮುಕ್ಕಾಲು ಜನ ಅಭಿಮನ್ಯನ ನೋಡಕ್ಕಾಗೆ ಬಂದ್ರು. ಅದ್ರಲ್ಲಿ ನನಗೂ ಒಂದ್ ಸ್ವಲ್ಪ ಖುಷಿ ಆಯ್ತು. ಒಂದು ವಿಡಿಯೋ ಮಾಡಿ ಹಾಕಿದಾಗ ಎಲ್ಲ ಬಂದು ಮಾತಾಡ್ಸ್ತಿದ್ರು. ವಿಡಿಯೋ ಮಾಡಿ ಬಂತಲ್ಲ ಅಭಿಮನ್ಯು, ಕೊನೆಗೂ ನಮ್ಗೆ ನೋಡೋ ಒಂದು ಭಾಗ್ಯ ಸಿಕ್ತಲ್ಲ, ಫುಲ್ ಹೇಳಿದ್ರು. ಅದು ತುಂಬಾ ಖುಷಿ ಆಯ್ತು. ಸೊ ಇದಾದ ಮೇಲೆ ಸರ್, ನೀವು ಇದರಲ್ಲಿ ಅಭಿಮನ್ಯುವಿನ ದಿ ಬೆಸ್ಟ್ ಕಾರ್ಯಾಚರಣೆ ಯಾವತ್ತು ನಿಮಗೆ ನೆನಪಿದೆ ಇವತ್ತಿನವರೆಗೂ? ಒಂದು ಹೇಳಿ. ಅಭಿಮನ್ಯು ದಿ ಬೆಸ್ಟ್ ಕಾರ್ಯಾಚರಣೆ ಅಂತ ಹೇಳಿದ್ರೆ ಒಂದು 4-5 ಆನೆಗಳ ಹೆಸರು ಹೇಳ್ತೀನಿ, ಹೇಳಬಲ್ಲೆ. ಒಂದು ಕರಡಿ ಕಾರ್ಯಾಚರಣೆ, ಒಂದು ಶ್ರೀಕಂಠ ಕಾರ್ಯಾಚರಣೆ, ಒಂದು ರೌಡಿ ರಂಗಂದು ಕಾರ್ಯಾಚರಣೆ, ಮತ್ತೊಂದು ನಮ್ಮ ಕಡಪ ಸುಬ್ರಹ್ಮಣ್ಯ ಆನೆದು ಒಂದು ಕಾರ್ಯಾಚರಣೆ. ವಿರಾಟ್ 6,500 kg ಆನೆಯೊಟ್ಟಿಗೆ ಅಭಿಮನ್ಯು ಹೋರಾಟ ಮಾಡಿದ್ದಾನೆ. 6,000 kg ಇದ್ದಂತ ರೌಡಿ ರಂಗ ಇರುವುದರ ಅಭಿಮನ್ಯು 4,700 4,800 kg ಇದ್ದಂತ ಆನೆ. ಅವಕ್ಕೆಲ್ಲ ಮುಖ ಕೊಟ್ಟು ಅಷ್ಟೇ ಏನು ಅವುಗಳಿಗೆ ಹೊಡೆದಿದೆ ಅಭಿಮನ್ಯು, ಅಷ್ಟೇ ಏಟುಗಳನ್ನ ಅಭಿಮನ್ಯು ತಿಂದಿದೆ. ಈಗ ಕ್ಯಾಂಪಲ್ಲಿ ಎಲ್ಲ ಮಾವುತ ಕಾವಡಿಗಳು ಯಾವ ಆನೆ ಮಾಡ್ತಿದ್ದಾರೆ, ಅದಷ್ಟು ಆನೆಗಳದು ಒಂದೊಂದು ರಕ್ತದ ಹನಿ ಅಭಿಮನ್ಯುದು ಇದೆ. ಎಲ್ಲ ಆನೆಗಳು ಹಿಡಿದಿರ್ಬೋದು ಅಥವಾ ಅದ್ರದ್ದು ಎಲ್ಲರ ಒಟ್ಟಿಗೂ ಸಂಬಂಧ ಆನೆಗೆ ಅಭಿಮನ್ಯುಗಿದೆ. ಹೌದು. ಆಲ್ಮೋಸ್ಟ್ ಈಗ ನಮಗೆ ಬೆರಳಿಕೆ ಅಷ್ಟು ಆನೆಗಳೇ ಸಿಗೋದು. ಯಾವ್ದು ಅಭಿಮನ್ಯು ಹಿಡಿಯೋದಿರತ್ತ ನಮ್ಮ ಭೀಮ, ಕರ್ನಾಟಕ ಭೀಮ. ಅದೇ ರೀತಿ ನಮ್ಮ ಇಲ್ಲಿ ದುಬಾರಿಯಲ್ಲಿ ಅಯ್ಯಪ್ಪ, ಇದನ್ನೆಲ್ಲ ಹಿಡ್ದಿಲ್ಲ. ಈಗ ಅದು ನೀವು ಒಂದು ಕಡೆಯಿಂದ ಹೋದ್ರೆ ಆರಂಗಿ ಕ್ಯಾಂಪಲ್ಲಿ ಇರೋದೆಲ್ಲ ಅಭಿಮನ್ಯು ಹಿಡಿದಂತ ಆನೆಗಳು. ಈಶ್ವರ, ಲಕ್ಷ್ಮಣ, ವಿಕ್ರಮ, ಕರ್ಣ, ಏಕದಂತ, ರಾಮ. ಹಾಗೆ ನೀವು ದುಬಾರೆ ಕಡೆ ಬಂದ್ರೆ ನಿಮಗೆ ಸಾರಥಿ, ಶ್ರೀರಾಮ, ನಂಜುಂಡ, ಇದು ಮಾಣಿಕ್ಯ, ದೇವ, ವನವೀರ, ಪ್ರಶಾಂತ, ಹರ್ಷ, ನಮ್ಮ ರಾಜೇಂದ್ರ, ಕರಡಿ, ಇನ್ನು ಬೇಕಾದಷ್ಟು ಆನೆಗಳಿದ್ದಾವೆ. ಈಗ ಅದೇ ಲೆಕ್ಕಕ್ಕೆ ಬಂದ್ರೆ ಮತ್ತಿಗೂಡಲ್ಲಿ ಏಕಲವ್ಯ ಆಗಿರ್ಬೋದು, ನಮ್ಮ ಮಹೇಂದ್ರ ಆಗಿರ್ಬೋದು, ಸೋಮಶೇಖರ್ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ರವಿ. ಇವತ್ತಿನ ಗಜಪಯಣದಲ್ಲಿ ಅಭಿಮನ್ಯು ಹಿಡಿದಂತಾನೆ. ಅದರಲ್ಲಿ ಒಂದು ವಿಶೇಷವಾಗಿ ನೀವು ಮರೆತರೆ ಒಂದು ಆನೆ ಹೆಸರು ಶ್ರೀರಾಮ ಇವತ್ತು ಬಂದಿದ್ದ. ಹೌದು. ವಿಶೇಷವಾಗಿ ನಿಮ್ಮ ಪ್ರಕಾರ ಅಭಿಮನ್ಯುಗೆ ಅದ್ಭುತವಾದ ಬೀಳ್ಕೊಡೆ ಕೊಟ್ಟರು, ಅದು ಮತ್ತಿಗೋಡಿ ಹೋಯ್ತು. ಹೌದು. ವಾಪಸ್ಸು ಈ ಎಲ್ಲ 8 ಆನೆಗಳು ಮೈಸೂರಿನತ್ತ ಪ್ರಯಾಣ ಬೆಳೆಸಿದಾವೆ. ಈಗ ಅದರಲ್ಲಿ ವಿಶೇಷವಾಗಿ ಪೈಪೋಟಿ ಅನ್ನೋದು ಜಗನ್ನವರ ಪ್ರಕಾರ ಮಹೇಂದ್ರ, ಹಾಗೆ ಧನಂಜಯ್, ಹಾಗೆ
ಪ್ರಶಾಂತ್ ಮಧ್ಯೆ ಭಾರಿ ಪೈಪೋಟಿ. ಅದ್ರ ಮಧ್ಯೆ ಎಲ್ಲಾದ್ರೂ ಸೈಲೆಂಟ್ ಆಗಿ ಏಕಲವ್ಯ ಮುಂದೆ ಬಂದು ನಿಂತು ಏಕಲವ್ಯ? ಬಿಟ್ರೆ ಯಾರು ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಹೇಳ್ಬೋದು, ಹೇಳಕ್ಕಾಗಲ್ಲ ಅಂತಲ್ಲ. ಏಕಲವ್ಯಗೆ ಆಲ್ರೆಡಿ ಒಂದು ದಸರಾ, ಇದು 2ನೇ ದಸರಾ ಏಕಲವ್ಯನಿಗೆ, 3ನೇ ದಸರಾ, ಮೂರನೇದಿದು. 3ನೇ ದಸರಾ ಏಕಲವ್ಯನಿಗೆ. ಹಿರಿಯ ಆನೆಗಳಿದ್ದಾವೆ, ಬರಲಿ ಒಂದು ಸ್ಟೆಪ್ಪಿಂದ. ಈಗ ನಮ್ಮ ಅಭಿಮನ್ಯು ಇಷ್ಟೆಲ್ಲ ಕೆಲಸ ಮಾಡಿ ಸಿಕ್ಕಿದಾಗ ಅಭಿಮನ್ಯು ಕೊನೆಯದಾಗಿ ಸಿಕ್ಕಿದಲ್ವಾ, ಅದೇ ರೀತಿ ಎಲ್ಲದಕ್ಕೂ ಏನು ಗೊತ್ತಾ ಶೆಟ್ರೆ, ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಆನೆಗಳಿಗೆ ಒಂದು 4 ವರ್ಷ ಸಿಗಲಿ. ಯಾವುದು ಇಲ್ಲಿ ದೊಡ್ಡದು, ಯಾವುದು ಚಿಕ್ಕದು. ನಾವು ಹೇಳ್ದಂಗೆ ಈ ಸುಮಾರು ಯೂಟ್ಯೂಬಲ್ಲಿ ನೀವು ನೋಡಿದ್ರೆ 1/4 ಗಂಟೆಲಿ ತಲುಪಿತು, 3/4 ಗಂಟೆಲಿ ತಲುಪಿತು ಅಂತೆಲ್ಲ ಹೇಳಿ, ನಾವು ಅದನ್ನ ನೋಡ್ತಿಲ್ಲ. ನಾವು ಯಾವ ಆನೆ ಹೆಚ್ಚು ಲೇಟಾಗಿ ನಡೆಯುತ್ತದೆ ಆ ಆನೆಗೇನೆ ಅಂಬಾರಿ ಸಿಗೋದು ಅಂತ ನನ್ನ ಒಂದು ಯಾಕಂದ್ರೆ ಅನಿಸಿಕೆ. ಅಲ್ಲ, ಮೈಸೂರು ಅರಮನೆಯಿಂದ ಅದೇನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟಿಗೆ ಈಗ ರಿಹರ್ಸಲ್ ಪ್ರಾಕ್ಟೀಸ್ ನಡೆಯುತ್ತೆ, ನಿಮಗೆ ಗೊತ್ತು. ಆ ವೇಟ್ ಹೌದು. ಹೊತ್ಕೊಂಡು ಫಸ್ಟಿಗೆ ಜನರ ಮಧ್ಯ ನಡೆಯುವಂಥದ್ದು ಕಲಿಸ್ತಾರೆ. ಹೌದು. ನಂತರ ಮದ್ದು ಪಟಾಕಿ ಎಲ್ಲ ಹಾರಿಸಿ ಆ ಸೌಂಡ್ ಪ್ರಾಕ್ಟೀಸ್ ಮಾಡಿಸ್ತಾರೆ. ಹಾ, ಅದಾದ್ಮೇಲೆ ಅರಮನೆಯಲ್ಲಿ ಇಟ್ಟು ಡೈಲಿ ಪ್ರಾಕ್ಟೀಸ್ ಕೊಡ್ತಾರೆ. ಹೌದು. ಸೊ ಕೊನೆಯದಾಗಿ ಯಾವುದು ಪಾಸ್ ಆಗುತ್ತೆ ಅವರು ಈ ಬಾರಿ ಅಂಬಾರಿ ಆನೆ. ಯಾಕಂದ್ರೆ ಯಾವುದೇ ಆನೆ ಆದ್ರೂ ಎಲ್ಲರಿಗೂ ಖುಷಿಯೇ ಅದು. ಹೌದು. ಯಾವ ಆನೆ ಅದು ಇದು ಅಂತೇನಿಲ್ಲ. ಆದ್ರೂ ಒಟ್ಟು ಕೊನೆಯದಾಗಿ ತಾವು ಬಹುದೊಡ್ಡ ಮಟ್ಟದ ಸುದ್ದಿ ಮಾಡಿದ್ರ ಅಭಿಮನ್ಯುಗೆ ಕೊನೆಯದಾಗಿ ಸನ್ಮಾನ ಸಿಕ್ಕಿದೆ. ಆದ್ರೆ ನಮಗ್ ಗೊತ್ತಿರೋ ಪ್ರಕಾರ ನಾನು ಸುಮಾರು ಬಾರಿ ಯೋಚನೆ ಮಾಡಿದೆ, ನಿಶಾನೆ ಆನೆ ಆಗಿ ಏನಾದ್ರೂ ಸೆಕೆಂಡ್ ಬ್ಯಾಚ್ ಅಲ್ಲಿ ಹೋಗುತ್ತಾ ಅನ್ನುವಂಥದ್ದಿದೆ. ಕಾದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಅರ್ಜುನಂದು ಇದೇ ರೀತಿಯಾದಾಗ ದೊಡ್ಡ ಮಟ್ಟದ ಒತ್ತಡ ಬಂತು, ಆಗ ನಿಶಾನೆ ಆನೆಯಾಗಿ 2ನೇ ಟ್ರಿಪ್ ಅಲ್ಲಿ ಹೋಯ್ತದು. ಹೌದು, ಹೌದು, ನಿಜ. ಹಾ. ಅಯ್ಯೋ, ನಮಗೂ ಅದೇ ಆಸೆ ಇರೋದು. ಸೆಕೆಂಡ್ ಟ್ರಿಪ್ಗಾದ್ರೂ ಅಭಿಮನ್ಯು ಸೆಕೆಂಡ್ ಬ್ಯಾಚ್ನೆಲ್ಲ ಅಲ್ಲಿ ಹೋಗಿ. ಯಾಕೆ ಅಂತ ಹೇಳಿದ್ರೆ ಅದು ಇನ್ನೂ ಸಾಮರ್ಥ್ಯ ಇದೆ. ಈಗಲೂ ಹೇಳ್ತೀನಿ, ಅಭಿಮನ್ಯು ಒಂದು ಕಾರ್ಯಾಚರಣೆ ಹೇಳಿದ್ರೆ ಅದನ್ನ ಎದುರಿಸಕ್ಕಿರೋ ಆನೆ, ಈಗ ಇಷ್ಟು ಆನೆಗಳಿದ್ರು ಅಭಿಮನ್ಯು ಎದುರಿಸೋಕೆ ಸಾಧ್ಯ ಇಲ್ಲ. ಅಭಿಮನ್ಯು ತಾಕತ್ತು ಅಷ್ಟು ಇದೆ. ಹೌದು, ಈಗ ಹಿಡಿಯುವಾಗ ಅದು ಕೇಳಿದ್ರು 6 ವರ್ಷ ಅಂತೇಳಿ, 6 ವರ್ಷ ಅಂತ ಹೇಳಿದ್ರು ಹಿಡಿಯುವಾಗ. ಅದು ಹೆಂಗೆ ಈಗ ಆ ಲೆಕ್ಕ ಪ್ರಕಾರ ಹೋಗೋದ್ರೆ 55 ವರ್ಷ ಆಗಿದೆ. ಹೇಳ್ಬಿಡ್ತೇನೆ, ಹಾ. ಅದೇನು ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ, ಹೌದು, ಡೇಟ್ ಆಫ್ ಬರ್ತ್ ಬರೀಲಿಕ್ಕೆ. ಹೌದು. ಅದು ಕಾಡಿನಲ್ಲಿ ಹುಟ್ಟಿದಂತಾನೆ, ಕಪ್ಪಗುಂಡಿಯಲ್ಲಿ ಸಿಕ್ಕಂತಾನೆ. ಕೊನೆಯಾನೆ ಅದೊಂದು ನೋಡ್ಕೊಳ್ಳಿ, ಕೊನೆಯಾನೆ ಕಪ್ಪ ಕಾರ್ಯಾಚರಣೆ ಅಭಿಮನ್ಯುಗೆ ಲಾಸ್ಟ್. ಸೊ ಕಪ್ಪ ಗುಂಡಿಯಲ್ಲಿ ಸಿಕ್ಕಿರುವಂತಾನೆ. ಹೀಗಾಗಿ ವಯಸ್ಸಂತೂ ಯಾವುದು ಕರೆಕ್ಟ್ ಆಗಿ ಇರುವುದಿಲ್ಲ ಅನ್ನುವಂಥದ್ದು ಎಲ್ಲರೂ ಹೇಳ್ತಾರೆ ಎಕ್ಸ್ಪರ್ಟ್ಸು. ಹಾ. ಸೊ ಒಟ್ಟಾರೆಯಾಗಿ ಇವತ್ತು ಅಲ್ಲಿ ನಿಂತ್ಕೊಂಡವ್ರ ಕಣ್ಣಲ್ಲೂ ನೀರಿತ್ತು ಅನ್ಸುತ್ತೆ. ನೀರು. ಅಭಿಮನ್ಯುಗೆ ಅಭಿಮಾನದ ಬೀಳ್ಕೊಡುಗೆ ಆಪ್ತು. ವಿಶೇಷವಾಗಿ AK-47 ಅಭಿಮನ್ಯು ಬೀಳ್ಕೊಡೋ ಹೌದು. ಸಮಾರಂಭ ಆಯ್ತು. ಸರ್, ಹೌದು. ತುಂಬಾ ಧನ್ಯವಾದ ಜಗನ್ನವರಿಗೆ. ಧನ್ಯವಾದ ಸರ್. ಸರ್.